ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮೂರು ಡಿಸ್ಟ್ರಿಬ್ಯೂಟರ್ ಕೆನಾಲ್ ಏನಿದೆಯಲ್ಲ, ಯಾವ ಭಾಗ ನೀರು ಹೋಗ್ತಾ ಇದೆ. ಮುರುಗೂರು, ಅಂದ್ಯಾರು, ಈ ಕಡೆ ಸೋಮಸಮುದ್ರ, ಕೋಳೂರು, ಈ ಕೊಳಗಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್. ಅದು ಮೂರು ಡಿಸ್ಟ್ರಿಬ್ಯೂಟರ್ ಅಲ್ಲಿಂದ ಕೆಳ ಭಾಗದ ನೀರು ಹೋಗ್ತದೆ. ಸುಮಾರು ವರ್ಷದಿಂದ ಹಿಂಗೆ ಇದೆ ಸರ್. ಸುಮಾರು 22 ಸಾವಿರ ಜಮೀನಿದೆ ಸರ್. ರೈತರಿಗೆ ಭಾಳ ಬಂದಿದೆ. ಹೆಚ್ಕೊಂಡಿದ್ದ ಫೋನ್ನೇ ಮಾತಾಡಿದ್ವಿ ಸರ್. ಆದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೇಳಿದೆ ಸರ್. ಮಾಡಿಕೊಡೋದು ಅಂತ ಅವರಲ್ಲಿ ಮನವಿ ಮಾಡಿಕೊಡ್ತಾರೆ ಸರ್. ಸೊ ಎಷ್ಟು ವರ್ಷ ಸುಮಾರು ಅಂದಾಜು ಸರ್? ಒಂದು 10-15 ವರ್ಷ, ಒಂದು 15-20 ವರ್ಷ ಇದೆ ಸರ್. ಇದೇ ಪ್ರಾಬ್ಲಮ್ ಇದೆ ಸರ್. ಯಾವ್ಯಾವ ಬೆಳೆಗಳು ಬೆಳೀತಿದ್ದಾರೆ ಸರ್? ಅವ್ನು ಮಿರ್ಚಿ, ಕಾಟನ್ನು, ಮೆಕ್ಕೆಜೋಳ, ತೊಗರಿ ಇವೆಲ್ಲ ಜಾಸ್ತಿ ಬೆಳಿತೀವಿ ಸರ್. ಏನು ಸರ್ ಎಕ್ಸಾಕ್ಟ್ ಕಾಲುವಲ್ಲಿ ಏನು ತೊಂದರೆ ಆಗ್ತದೆ ಸರ್? ಕಾಲುವೆ ರಿಪೇರ್ ಇಲ್ಲ. ಆಮೇಲೆ ಅಲ್ಲಿ ತುಮ್ಮಗಳೆಲ್ಲ ಕಿತ್ಕೊಂಡಿದ್ದಾವೆ, ರಿಪೇರ್ ಮಾಡ್ತೇವೆ ಸರ್. ಎಷ್ಟು ಕಡೆ ಜನಕ್ಕೆ ಗ್ರ್ಯಾಂಟ್ ಇರಲಿ, ನಾವು ಏನು ಮಾಡೋದು ಕೊಂಡಿಲ್ಲ ಅಂತ ಕೇಳ್ತದೆ. ಆಗ ನಾವೇ ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರು, ಅದೆಲ್ಲ ಹ್ಯಾಂಗೆ ಮಾಡೋಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ ಸರ್. ಈಗ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನು ಸರ್ ಇದ್ರ ಬಗ್ಗೆ MLA ಗಮನ ಹರಿಸ್ತಾರೆ ಸರ್. ಸಿಟಿ MLA ಇರಲಿ, ನಮ್ಮ ರೂರಲ್ MLA ಗಣೇಶ್ ಸಾರ್ ಇರಲಿ, ಭರತ್ ಸಾರ್ ಇರಲಿ, ಅದ್ರ ಬಗ್ಗೆ ಗಮನ ಕೊಟ್ಟು ಒಳ್ಳೆ ಸರ್. ಓಕೆ. ಇದ್ರ ಬಗ್ಗೆ ನಾಳೆ ಚಂದ್ರಮ್ಮ ಸಾರ್ ಅವರು ಇದ್ರ ಬಗ್ಗೆ ಸ್ವಲ್ಪ ಎಸ್ಕೊಡಿನ ಹತ್ರ ಮಾತಾಡಿ ಸ್ವಲ್ಪ ರೇಜ್ ಮಾಡಿದ್ರೆ ಒಳ್ಳೆ ಸರ್. ಓಕೆ. ಈಗ ಅಲ್ಲಿ ಬೆಳೆ ಮತ್ತೆ ಯಾವ ಥರ ಬೆಳೆದಿದೆ? ಈಗ ರೈತರಿಗೆ ತೊಂದರೆ ಆಗ್ತದೆ ಸರ್? ಈಗ ಬೀಜ ಇರ್ತದೆ ಸರ್, ಬೀಜ ನಾಟ್ಯ ಮಾಡ್ತದೆ ಸರ್. ಈಗ ನೀರಿಲ್ಲ ಸರ್, ಇದು ಸ್ವಲ್ಪ ಕಾಯ್ತಾ ಇದೆ. ನಾಳೆ ಜಮೀರಾಗ ಸಾರ್ ಕೂಡ ಬರ್ತದೆ, ಬರ್ತಾರೆ, ಅವ್ರ ಗಮನ ಕೊಡ್ತಾರೆ ಸರ್. ಇದ್ದಾಗ ತಿಳಿಸಿ ಮುಂದಿನ ಹೋರಾಟ ನಾವು ದೊಡ್ಡ ಮಟ್ಟದಲ್ಲಿ ರೈತರ ಹೋರಾಟ ಮಾಡೋಕ್ಕೆ ನಾವು ಯೋಚನೆ ಮಾಡ್ತೇವೆ ಸರ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ, ನೋಟಿಫಿಕೇಶನ್ಗಳನ್ನ ಪಡೆಯಿರಿ.